ಅವಾಗ್ಲೇ ಹೇಳ್ತಾ ಇದ್ರಿ ದರ್ಶನ್ ಅವ್ರಿಗಿಂತ ನನ್ಗೆ ವಿಜಯಲಕ್ಷ್ಮಿ ಅವರು ತುಂಬಾ ಕ್ಲೋಸ್ ಅಂತ. ಇಂಡಿಯನ್ ಸಂಪ್ರದಾಯದ ಪ್ರಕಾರ ನಾವೇನ್ ಹೇಳ್ತೀವಿ, ಪತ್ನಿಗೆ ಧರ್ಮ ಪತ್ನಿ ಅಂತ ಹೇಳ್ತೀವಿ. ಅವರು ಏಳು ಬೀಳು ಸೋಲು ಗೆಲುವು ಸಕ್ಸಸ್ ಎಲ್ಲದ್ರ ಜೊತೆನೂ ಧರ್ಮಪತ್ನಿ ಇರ್ಲೇಬೇಕು. ಆ ಧರ್ಮಪತ್ನಿಯ ರೋಲ್ ಅನ್ನ ವಿಜಯಲಕ್ಷ್ಮಿ ಅವರು ನಿಭಾಯಿಸ್ತಿದ್ದಾರೆ. ಇವತ್ತಿಗೂ ಕೂಡ ಅವರು ಅವ್ರ ಜೊತೆನೆ ನಿಂತಿದ್ದಾರೆ. ಏನಾದ್ರೂ ಆಗ್ಲಿ ನಾನು ನಿಮ್ ಜೊತೆ ಇರ್ತೀನಿ ಅಂತ ಹೇಳ್ಬಿಟ್ಟು. ಅವರಿಗೂ ಕೂಡ ತುಂಬಾ ನೋವಾಗಿದೆ ಹಿಂದೆ, ಆದ್ರೆ ಅದನ್ನೆಲ್ಲ ಅವ್ರ ಮನ್ಸಲ್ಲಿ ಇಟ್ಕೊಂಡಿಲ್ಲ. ಮುಂದೆ ಏನಾಗ್ಬೇಕು ಅನ್ನೋದನ್ನ ನೋಡ್ತಿದ್ದಾರೆ. ನೀವು ನೋಡಿದ ಹಾಗೆ ವಿಜಯಲಕ್ಷ್ಮಿ ಅವರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಿ ಮ್ಯಾಮ್? ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ದರ್ಶನ್ ಅವರ ಜೀವನದ ಲಕ್ಷ್ಮಿ ವಿಜಯ ಎರಡೂನು ಹೆಂಡ್ತಿನೇ. ಯಾಕೆಂದ್ರೆ ವಿಜಯ್ ಅವ್ರ ಲೈಫಲ್ಲಿ ಎಂಟ್ರ್ ಆಗ್ತಿದ್ದಂಗೆನೆ ಅವ್ರಿಗೆ ಸಿನಿಮಾ ಸಿಕ್ಕಿದ್ದು. ಮೊದಲನೇ ಸಿನಿಮಾ ಮೆಜೆಸ್ಟಿಕ್ ಸಿಕ್ಕಿದ್ದು. ಮದ್ವೆ ಆದ್ಮೇಲೆ ನಿಮ್ಗೆ ಗೊತ್ತು ಎಷ್ಟೆಲ್ಲ ಯಾವ್ಯಾವ ತರ ಹಿಟ್ಸ್ ಒಂದಾದ್ಮೇಲೆ ಒಂದ್ ಕೊಟ್ರು ಅಂತ. ಮತ್ತೆ ನೀವ್ ಹೇಳಿದ್ರಲ್ಲ ಆ ತಾಳ್ಮೆ, ಇದನ್ನ ಯಾಕೆ ದರ್ಶನ್ ಅಭಿಮಾನಿಗಳು ನಾವೆಲ್ಲ ಕಲ್ತ್ಕೋಬೇಕು ಅಂದ್ರೆ ಅದವ್ರ ಮನೆಯಲ್ಲೇ ಇದೆ. ವಿಜಯಲಕ್ಷ್ಮಿ ಅಷ್ಟು ಅದ್ಭುತವಾದಂತ ಒಬ್ಬ ಮಹಿಳೆಯನ್ನ ನಾನು ನನ್ನ ಲೈಫಲ್ಲಿ ನೋಡಿಲ್ಲ. ನಾನು ಬರೀ ಸ್ನೇಹಿತರಾಗಿ ಹೇಳ್ತಾ ಇಲ್ಲ ಇದನ್ನ. ಯಾವ ತರ ಇರ್ಬೋದು, ಚಾಲೆಂಜಸ್ ಇರ್ಬೋದು, ಗಟ್ಟಿತನ ಇರ್ಬೋದು, ನೋವನ್ನ ನುಂಗ್ಕೊಂಡು ಬದುಕುವಂತ ರೀತಿ ಇರ್ಬೋದು. ಎಷ್ಟೋ ತರ ಸವಾಲ್ಗಳು, ಒಂದೆರಡಲ್ಲ, ಎಷ್ಟೋ ತರ ಸವಾಲ್ಗಳು ಒಬ್ಬ ಹೀರೋ ಪತ್ನಿಗಿರುತ್ತೆ. ಯಾವುದೇ ಹೀರೋ ಇರ್ಬೋದು, ಎಲ್ಲ ಹೀರೋ ಹೆಂಡತಿಗೂ ಇರುತ್ತೆ. ಅದನ್ನೆಲ್ಲ ಸಹಿಸ್ಕೊಂಡು ಒಂದ್ ಸಿನಿಮಾ ಸಕ್ಸಸ್ ಆದಾಗ ನಮ್ ಜೊತೆ ಎಲ್ಲ ಈ ಸಿನಿಮಾ ಚೆನ್ನಾಗ್ ಮಾಡಿದ್ದಾರೆ, ದರ್ಶನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದಾಗ ಅದನ್ನ ಮುಖದಲ್ಲಿ ನಾವು ನೋಡ್ಬೋದಾಗಿತ್ತು, ಆ ಸಂತೋಷ, ಖುಷಿ ಎಲ್ಲ. ಸೊ ಇದು ಅವಳಿಗೂ ಕೂಡ ಒಂದು ಪರೀಕ್ಷೆ ಸಮಯ. ಅದನ್ನ ತುಂಬಾ ಚೆನ್ನಾಗಿ ನಿಭಾಯಿಸ್ತಾ ಇದಾರೆ ಕೂಡ ಅವರ. ಈವನ್ ಪುಟ್ಟನಾಗಿದ್ರು ಮಗ ಕೂಡ. ಸೊ ಅವ್ರಿಬ್ರುನು ಹೇಗ್ ನಿಭಾಯಿಸ್ತಾ ಇದಾರೆ. ಅಫ್ಕೋರ್ಸ್ ಅವ್ರ ಮೀನಮ್ಮಂಗೂ ತುಂಬಾ ದುಃಖ ಆಗಿರುತ್ತೆ. ನಾವ್ ಹೇಳಕ್ಕಾಗಲ್ಲ ಅವ್ರಿಗೆ ಏನಾಗ್ತಿದೆ ಅನ್ನೋದು ತಾಯಿಗ್ ಮಾತ್ರ ಗೊತ್ತಿರುತ್ತೆ. ಸೋದರಾದ ದಿನಕರ್ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಏನ್ ನಡೀತಾ ಇದೆ ಅಂತ. ನಾವು ಹೊರಗಡೆಯಿಂದ ಅವ್ರನ್ನ ಜಡ್ಜ್ ಮಾಡಕ್ ಆಗಲ್ಲ, ತಪ್ಪಾಗತ್ತದು. ಸೊ ಅವರೆಲ್ಲ ಸೇರಿ ದರ್ಶನ್ ಅವ್ರಿಗೋಸ್ಕರ ನಿಂತಿದ್ದಾರೆ ಅಂತಂದ್ರೆ ಅದ್ರಲ್ಲಿ ಬಹಳ ಮುಖ್ಯ ಪಾತ್ರ ವಿಜಯಲಕ್ಷ್ಮಿದು. ಸೊ ತುಂಬಾ ಸ್ಟ್ರಾಂಗ್ ಆಗಿ ನನ್ನ ಹಸ್ಬೆಂಡ್ ನಾನು ಉಳಿಸ್ಕೋತೀನಿ ಅನ್ನೋಂತ ತುಂಬಾ ದೊಡ್ಡ ಆತ್ಮವಿಶ್ವಾಸ ಇದೆ. ಯಾಕೆಂದ್ರೆ ಅವ್ರು ತಪ್ಪು ಮಾಡಿಲ್ಲ ಅನ್ನೋಂತ ಒಂದು ಭಾವನೆ ಏನಿದೆ. ನಾನು ಗೆದ್ದೆ ಗೆಲ್ತೀನಿ ಅನ್ನೋಂಥದ್ದಿದೆ. ಸೊ ಬಹಳಷ್ಟು ಜನ ಹೇಳ್ತಾ ಇರ್ತಾರೆ ಏನಂದ್ರೆ, ಹೌದಾ ಏನಾದ್ರೂನು ಹೆಣ್ಣು ಇದ್ ಮಾಡ್ಬೇಕಾ, ಆ ತರದ್ದು ಕ್ವಶನ್ಸ್ಗಳು ಕೂಡ ಇದೆ. ಸೊ ನೀವ್ ಪ್ರೀತಿಸ್ಬಿಟ್ರೆ, ನೀವ್ ಪ್ರೀತಿಲಿ ಇದೀರಾ ಅಂತಂದ್ರೆ, ಆ ವ್ಯಕ್ತಿನ ನಾವು ಪ್ರೀತಿಸ್ತಾ ಇದೀವಿ ಅಂತಂದ್ರೆ ಅದು ಎಷ್ಟೇ ಯಾವ್ದೇ ಲೆವೆಲ್ ಬೇಕಾದ್ರೂ ಹೆಣ್ಣು ಹೋಗ್ತಾಳೆ ಅಲ್ವಾ. ಈಗ ನಮ್ಮ ಮಗಳು ಏನೋ ಮಾಡಿದಾರೆ ಅಂತಂದ್ರೆ ನಾವೇನ್ ಮಾಡ್ತೀವಿ, ಮನೆಯಿಂದ ಆಚೆ ತಳ್ಬಿಡ್ತೀವ, ನೀನ್ ತಪ್ಪು ಮಾಡಿದೆ ಹೋಗಾಚೆ ಮನೆಯಿಂದ. ಇಲ್ಲ, ಅವ್ರ ಜೊತೆನಲ್ಲಿ ನಿಂತ್ಕೋತೀವಿ ಅಂತಲ್ಲ, ಅವ್ರು ತಪ್ಪು ಮಾಡಿದ್ರೆ ಅದಕ್ಕೆ ಶಿಕ್ಷೆ ತಗೊಂಡ್ ಮತ್ತೆ ವಾಪಸ್ ನನ್ನ ಹತ್ರನೇ ಬರ್ತಾನ ಅವನು ಅಲ್ವಾ. ತಪ್ಪು ಮಾಡಿಲ್ಲ ಅಂದ್ರೆ ನಾನು ಗೆದ್ಸ್ಕೊಂಡ್ ಕರ್ಕೊಂಡ್ ಬರ್ತೀನಿ ಅವನ್ನ ವಾಪಸ್. ಸೊ ದಿಸ್ ಈಸ್ ಲೈಕ್ ಅ ಫ್ಯಾಮಿಲಿ, ಒಂದ್ ಕುಟುಂಬ. ಅವ್ರ ಕುಟುಂಬ, ನಮ್ ಕುಟುಂಬ, ಇಡೀ ಚಲನಚಿತ್ರ ಕುಟುಂಬ, ಕನ್ನಡದ ಫಿಲ್ಮ್ ಏನಿದೆ ಅದು ಒಂದ್ ಕುಟುಂಬ. ಸೊ ಅವ್ರ ಜೊತೆನಲ್ಲಿ ನಾವು ನಿಂತೇ ಇರ್ಬೇಕು, ನಿಲ್ಲೇಬೇಕು. ಆದ್ರೂ ವಿಜಯಲಕ್ಷ್ಮಿ ಅವರನ್ನು ಜಡ್ಜ್ ಮಾಡೋ ಜನ ತುಂಬಾ ಜನ ಇದ್ದಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ. ಇವರು ಎಲ್ಲವೂ ಸರಿ ಇದ್ದಿದ್ರೆ ಯಾಕೆ ಪವಿತ್ರ ಗೌಡ ಜೊತೆ ಇದಾಗ್ತಾ ಇತ್ತು ಅಂತ ಹೇಳ್ಬಿಟ್ಟು ಜಡ್ಜ್ ಮಾಡೋರು ಇದ್ದಾರೆ. ಸೊ ಜೊತೆಗೆ ಲೈಕ್ ಇನ್ನು ಸಾಕಷ್ಟು ವಿಷಯಗಳು ಕೇಳಿ ಬರುತ್ತೆ ವಿಜಯಲಕ್ಷ್ಮಿ ಅವ್ರ ಬಗ್ಗೆ. ಆದ್ರೆ ನಾವ್ ಯಾರು ನೋಡಿಲ್ಲ ವಿಜಯಲಕ್ಷ್ಮಿ ಅವ್ರನ್ನ ನಿಜಕ್ಕೂ. ಈ ಒನ್ಸ್ ಎಲ್ಲೋ ಪಾಸ್ ಏನಾದ್ರು ಕಾರಲ್ಲಿ ಹೋಗ್ತಿರ್ಬೇಕಿದ್ರೆ ನೋಡಿರೋದು ಅಷ್ಟೇ ನಾವು. ಅವ್ರನ್ನ ಮಾತನಾಡ್ಸಿಲ್ಲ, ಅವ್ರು ಹೇಗೆ ಏನು ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಈಗ ಸದ್ಯಕ್ಕೆ ದರ್ಶನ್ ಅವ್ರ ವಿಚಾರದಲ್ಲಿ ವಿಜಯಲಕ್ಷ್ಮಿ ಅವರು ತಗೊಂಡಿರೋ ಒಂದು ಡಿಸಿಷನ್ ಏನಿದೆ, ಅವ್ರ ಜೊತೆ ನಿಂತಿರೋದೇನಿದೆ, ಅದನ್ನ ನೋಡ್ಬಿಟ್ಟು ಸ್ಟ್ಯಾಂಡ್ ನೋಡ್ಬಿಟ್ಟು ಎಲ್ರು ಅಪ್ರಿಶಿಯೇಟ್ ಮಾಡ್ತಿದ್ದಾರೆ. ವಿಜಯಲಕ್ಷ್ಮಿ ಅವರ ಜನಪ್ರಿಯತೆ ಈಗ ಟ್ರೆಂಡಿಂಗ್ ನಲ್ಲಿ ಇದೆ ವಿಜಯಲಕ್ಷ್ಮಿ ಅವ್ರ ಬಗ್ಗೆ. ಆದ್ರೆ ನೀವು ನೋಡಿದೀರಾ ಅವ್ರನ್ನ, ನೀವು ನಮ್ಗೆ ವಿಜಯಲಕ್ಷ್ಮಿ ಅವರ ಬಗ್ಗೆ ಪರಿಚಯ ಮಾಡ್ಕೊಡೋದಾದ್ರೆ ಏನ್ ಹೇಳ್ತೀರಿ ಮ್ಯಾಮ್? ಅಂದ್ರೆ ಅದೇ ಹೇಳಿದ್ನಲ್ಲ, ಒಂದು ಅದ್ಭುತವಾದಂತ ಹೆಣ್ಣು, ಮತ್ತೆ ಬಹಳ ಸ್ಟ್ರಾಂಗ್ ಇರೋಂತ ಹೆಣ್ಣು, ಅಂಡ್ ಎಜುಕೇಟೆಡ್, ವೆರಿ ವೆಲ್ ಎಜುಕೇಟೆಡ್. ಈಗ ಇಂಜಿನಿಯರಿಂಗ್ ಮುಗಿಸಿರೋಂತ ಇಂಜಿನಿಯರ್ ಪದವೀಧರೆ. ಸೊ ಆ ಒಂದು ಹಂತದಲ್ಲಿ ನಿಮ್ಗೆ ಅನ್ಸ್ಬೋದು ಯಾವ್ದಾದ್ರು ಹೆಣ್ಣಿಗೆ ನೀವು ಎಜುಕೇಟೆಡ್ ಇದ್ರೆ ಸಾಮಾನ್ಯವಾಗಿ ಒಬ್ಬ ಹೀರೋ
ತನ್ನ ಗಂಡ ದೊಡ್ಡ ನಾಯಕ ನಟ ಅಂತಿದ್ದಾಗ ಎಲ್ಲಾದ್ರೂ ಸ್ಟೇಜ್ ಅಲ್ಲಿ ಕಾರ್ಯಕ್ರಮದಲ್ಲಿ ಇಲ್ಲಿ ಕಾರ್ಯಕ್ರಮದಲ್ಲಿ ಹೋಗುವಂಥದ್ದು ಇರ್ಬೋದು ಮಾಡೋ ತುಂಬಾನೇ ಕಡಿಮೆ. ಯಾಕೆಂದ್ರೆ ಶಿ ಫೋಕಸ್ಡ್ ಓನ್ಲಿ ಆನ್ ದ ಫ್ಯಾಮಿಲಿ, ಮಗ, ಫ್ಯಾಮಿಲಿ, ಮತ್ತೆ ಆ ಹಸ್ಬೆಂಡ್ದು ಮನೆಗ್ ಬಂದಾಗ ಮನೆ ತುಂಬಾನೇ ಶಾಂತ ರೀತಿನಲ್ಲಿ ಇರ್ಬೇಕು. ಹೊರಗಡೆ ಎಲ್ಲ ಕೆಲಸ ಮಾಡ್ಕೊಂಡು ಫೈಟ್ ಸೀನ್ ಇರ್ಬೋದು, ಇನ್ನೊಂದೇನೋ ಇರ್ಬೋದು, ಸಿಕ್ಕಾಬಿಟ್ಟೆ ಅದೆಲ್ಲ ಮಾಡ್ಕೊಂಡು ಮನೆಗ್ ಬಂದಾಗ ಪೀಸ್ಫುಲ್ ಆಗಿರ್ಬೇಕು ಮನೆ. ಸೊ ನಾವು ಬ್ಯುಸಿ ಆಗಿದ್ರೆ, ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ರೆ ಕಷ್ಟ ಆಗತ್ತೆ ಅಂತ ಅವ್ರ ಕೆಲ್ಸಕ್ಕೂ ಕೂಡ ಹೋಗ್ಲಿಲ್ಲ. ಅಂಡ್ ದರ್ಶನ್ ಅವ್ರಿಗೂ ಕೂಡ ಅದೇ ಇಷ್ಟ ಆಯ್ತು, ಮನೆಯಲ್ಲಿ ಚೆನ್ನಾಗಿರ್ಬೇಕು, ನಾವು ಸಿಗೋಂತ ಕಮ್ಮಿ ಸಮಯದಲ್ಲಿ ಚೆನ್ನಾಗಿರ್ಬೇಕು ಅಂತ. ಸೊ ದಟ್ ವಾಸ್ ಹರ್ ಡಿಸಿಷನ್. ಸೊ ಆ ತರನೇ ಇದ್ಲು ಕೂಡ. ಸೊ ಈಗ್ಲೂನು ಪ್ರೀತಿಸ್ತವ್ರ ಜೊತೆನಲ್ಲೇ ನಿಂತ್ಕೊಂಡಿದ್ದಾಳೆ ಅಷ್ಟೇ. ಸೊ ಆಸ್ ಅ ಏನೋ ಒಬ್ಬ ಹ್ಯೂಮನ್ ಬೀಯಿಂಗ್ ಆಗಿ ನೀವು ಹೇಳೋದಾದ್ರೆ, ನಾನು ಯಾವಾಗ್ಲೂ ಅದನ್ನ ಹೇಳ್ತಿರ್ತೀನಿ, ಅಷ್ಟು ಸ್ಟ್ರಾಂಗ್ ಲೇಡಿನ, ಅಷ್ಟು ಡೆಡಿಕೇಟೆಡ್ ಲೇಡಿನ, ಅಂಡ್ ಏನೇ ಬಂದ್ರುನು ನನ್ನ ಪ್ರೀತಿಸಿದ ಗಂಡನ್ಗೋಸ್ಕರ ನಾನು ಇದೀನಿ, ನನ್ನ ಜೊತೆಲಿ ಇರ್ತೀನಿ, ನಿಲ್ತೀನಿ ಅನ್ನೋಂತ ಮಹಿಳೆಯನ್ನ ನಾನು ತುಂಬಾ ಕಮ್ಮಿ ನೋಡಿರೋದು. ನನ್ನ ಲೈಫ್ ಅಲ್ಲಿ ಐ ಥಿಂಕ್ ಶಿ ಇಸ್ ದ ಓನ್ಲಿ ಒನ್.